ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ಈ ಸಂಪುಟ ವಿಸ್ತರಣೆ ಇದೆಯಲ್ಲ ಅದು ಸಂಕಟ ವಿಸ್ತರಣೆ ಅನ್ನುವಂಥ ಮಾತು. ಅದೇ ರೀತಿ ಈ ನಿಗಮ ಮಂಡಳಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತಾಡಬೇಕು. ಅಷ್ಟು ಸುಲಭ ಇಲ್ಲ. ಯಾಕಂದರೆ ಇಲ್ಲಿಂದ ಹೈಕಮಾಂಡ್ ತನಕ ಹೋಯಿತು, ಅದಾದ ಮೇಲೆ ಒಂದು ಪಟ್ಟಿ ಬಂತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಸಡ್ಡು ಹೊಡೆದಿದ್ದಾರೆ. ದೆಹಲಿಯಿಂದ ಬಂದಿದ್ದಂಥ ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಕತ್ತರಿ ಹಾಕಿದ್ದಾರೆ. 39 ಜನರ ಪೈಕಿ 7 ಕಾರ್ಯಕರ್ತರಿಗೆ ಅವರನ್ನು ಕೈಬಿಟ್ಟು ಪಟ್ಟಿನ ಸಿದ್ಧಪಡಿಸಲಾಗಿದೆ. ಹೊಸದಾಗಿ 2 ಹೆಸರನ್ನು ಸೇರಿಸಿ 34 ಕಾರ್ಯಕರ್ತರ ಹೆಸರುಗಳು. ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರಿಗೆ ತುಂಬ ಅಸಮಾಧಾನ ಇದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ 39 ಕಾರ್ಯಕರ್ತರ ಪಟ್ಟಿ ಸಿದ್ಧಪಡಿಸಿ ಕಳಿಸಿದಂಥ ಹೈಕಮಾಂಡ್ ಅದರಲ್ಲಿ 1 ಜನರನ್ನು ಬಿಟ್ಟಿದ್ದಾರೆ. KC ವೇಣುಗೋಪಾಲ್ ಅವರೇ ಈ ಪಟ್ಟಿನ ರವಾನಿಸಿದರು AICCಯಿಂದ. 7 ಕಾರ್ಯಕರ್ತರನ್ನ ಬಿಟ್ಟಾಕಿದ್ದಾರೆ. ಅದರಲ್ಲಿ ಯಾರನ್ನ ಕನ್ಸಿಡರ್ ಮಾಡಬೇಕು, ಯಾರನ್ನ ಕನ್ಸಿಡರ್ ಮಾಡಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ತಮ್ಮದೇ ನಿಲುವನ್ನು ಇಲ್ಲಿ ತುಂಬ ಸ್ಪಷ್ಟಪಡಿಸಿದ್ದಾರೆ. 7 ಕಾರ್ಯಕರ್ತರನ್ನ ಕೈಬಿಟ್ಟಿದ್ದಾರೆ. ಅದರಲ್ಲಿ ಬೇರೆ ಹೆಸರುಗಳನ್ನು ಸೇರಿಸಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೊಸದಾಗಿ 2 ಹೆಸರನ್ನು ಸೇರಿಸಿ 34 ಕಾರ್ಯಕರ್ತರಿಗೆ ಮಾತ್ರ ಸ್ಥಾನವನ್ನು ತೋರಿಸಲಾಗಿದೆ. ಇದು ಸಂಗತಿ. ಯಾಕಂದರೆ ನಿನ್ನೆ ಪಟ್ಟಿ ಬಿಡುಗಡೆ ಆದಮೇಲೆ ಯಾರೂ ಕೂಡ ಅಷ್ಟಾಗಿ ಮಾತಾಡಿರಲಿಲ್ಲ. ಅದಾದ ಮೇಲೆ ಈಗ ನಿಧಾನಕ್ಕೆ ಅಸಮಾಧಾನದ ದನಿಗಳು ಕೇಳಿಬರ್ತಾ ಇವೆ. ಬರೀ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ನಿಗಮ ಮಂಡಳಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕೈ ಹಾಕಿದ್ರೆ ಅದು ಜೇನುಗೂಡಿ ಕೈ ಹಾಕದಂಗೆ. ಅದರಲ್ಲೂ ಚುನಾವಣೆ ಹೊಸ್ತಿಲಲ್ಲಿರುವಂಥ ಸಂದರ್ಭದಲ್ಲಿ, ಅಂದರೆ ಈ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಳದು ತೂಗಿ ಪಟ್ಟಿನ ಮಾಡ್ತು. ನೋಡಿ, 1 ನಿಮಿಷದಲ್ಲಿ ಪಟ್ಟಿ ಹೊರಗಡೆ ಬರುತ್ತೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದರು. ಆದರೆ ಅವ್ರಿಗೂ ಕೂಡ ಡೌಟ್ ಇತ್ತು. ಹೀಗಾಗಿ ಸಹವಾಸವೇ ಬೇಡ ಅಂತ ಆ ಪಟ್ಟಿನ ಅವರು ಹೈಕಮಾಂಡ್ಗೆ ಹಾಕಿದ್ರು. ಹೈಕಮಾಂಡ್ ಅಳೆದು ತೂಗಿ ಕೆಲವರನ್ನು ತೆಗೆದು ಕೆಲವರು ಸೇರಿಸಿ ಅಂತೂ ಇಂತೂ ಕಳಿಸ್ತು. ಬಂದಿರುವಂಥ ಪಟ್ಟಿಯ ಬಗ್ಗೆಯೂ ಕೂಡ ಈಗ ಅಸಮಾಧಾನ ಇದೆ. 7 ಜನರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಗರಂ ಆಗಿದ್ದಾರೆ. ಆ 7 ಜನರ ಹೆಸರುಗಳಿಗೆ ಕತ್ತರಿ ಹಾಕಲಾಗಿದೆ. ಮತ್ತಿಬ್ಬರ ಹೆಸರನ್ನು ಸೇರಿಸಿ ಒಟ್ಟು 34 ಜನರ ಹೆಸರನ್ನು ಸಿಎಂ ಫೈನಲ್ ಮಾಡಿದ್ದಾರೆ. ಇದರ ಹಿಂದಿರುವಂಥ ಕಸರತ್ತುಗಳೇನೇನು ಪ್ರಸನ್ನ? ರಂಗನಾಥ್, ನಿಗಮ ಮಂಡಳಿಗಳ ಹಂಚಿಕೆಯ ವಿಚಾರದಲ್ಲಿ ಈ ಕ್ಷಣಕ್ಕೂ ಕೂಡ ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ರಾಜ್ಯ ನಾಯಕರಿಗೆ ಮತ್ತು AICC ನಾಯಕರಿಗೆ ಸಾಧ್ಯವೇ ಆಗ್ತಿಲ್ಲ. ಶಾಸಕರಿಗೆ ಮಾತ್ರ ಮೊದಲು ನಿಗಮ ಮಂಡಳಿಯನ್ನು ಹಂಚಿಕೆ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ಆದರೆ DK ಶಿವಕುಮಾರ್ ಅವರು ಕಾರ್ಯಕರ್ತರಿಗೂ ಕೊಡಬೇಕು ಅಂತೇಳಿ ಬಿಗಿ ಪಟ್ಟನ್ನು ಮುಂದುವರಿಸಿದ್ರು. ಆ ಕಾರಣಕ್ಕೋಸ್ಕರ ಸುಮಾರು 5-6 ತಿಂಗಳು ನಿಗಮ ಮಂಡಳಿಗಳ ಹಂಚಿಕೆ ವಿಳಂಬ ಆಯಿತು. ಅದಾದ ಬಳಿಕವೂ ಕೂಡ ಇದೀಗ ಕಾರ್ಯಕರ್ತರ ಪಟ್ಟಿ ಶಾರ್ಟ್ ಲಿಸ್ಟ್ ಆದ ಬಳಿಕವೂ ಕೂಡ ದೆಹಲಿಯಿಂದ ಬಂದಂತ ಕಾರ್ಯಕರ್ತರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ದೊಡ್ಡ ಮಟ್ಟಿಗಿನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ AICCಯ ಪಟ್ಟಿಗೆ ಕಳೆದ ವಾರವೇ ಗ್ರೀನ್ ಸಿಗ್ನಲ್ ಸಿಗಬೇಕಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಯಾವುದೇ ರೀತಿಯ ಮುದ್ರೆಯನ್ನು ಒತ್ತಲಿಲ್ಲ. ಆ ಕಾರಣಕ್ಕೋಸ್ಕರ ಈ ಕ್ಷಣಕ್ಕೂ ಕೂಡ ಕಾರ್ಯಕರ್ತರ ಪಟ್ಟಿಗೆ ಸರ್ಜರಿಯ ಮೇಲೆ ಸರ್ಜರಿ ಆಗ್ತಲೇ ಇದೆ. ಕೊನೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು AICCಯ ನಾಯಕರಿಗೆ ಸವಾಲು ಒಡ್ಡಿ ಒಂದು ಪಟ್ಟಿಯನ್ನು ಮತ್ತೊಮ್ಮೆ ತಯಾರಿಸಿದ್ದಾರೆ. ಅದರಲ್ಲಿ KC ವೇಣುಗೋಪಾಲ್ ಅವರು ಕಳಿಸಿದ್ದಂತ 30 ಮಂದಿ ಕಾರ್ಯಕರ್ತರ ಪಟ್ಟಿಗೆ ಒಂದಷ್ಟು ಸರ್ಜರಿಯನ್ನ ಮಾಡಲಾಗಿದೆ. ಯಾರು ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ಅಂತವ್ರನ್ನೂ ಕೂಡ ಕಾರ್ಯಕರ್ತರ ಪಟ್ಟಿಯಲ್ಲಿ AICC ನಾಯಕರು ಸೇರಿಸಿದ್ರು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಅಸಮಾಧಾನ. ಆ ಕಾರಣಕ್ಕೋಸ್ಕರ ಸುಮಾರು 7 ಮಂದಿಯ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಕೈ ಬಿಟ್ಟಿದ್ದಾರೆ. ಅದರ ಬದಲು ಬೇರೆ 2 ಸೇರಿಸಿ 34ರ ಒಂದು ಶಾರ್ಟ್ ಲಿಸ್ಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿ ಇದೀಗ ಅಧಿಕಾರಿಗಳಿಗೆ ಅಧಿಸೂಚನೆ ಹೊರಡಿಸೋದಕ್ಕೆ ಕಳಿಸೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ನಾಯಕರು ವರ್ಸಸ್ ಕಾಂಗ್ರೆಸ್ನ ಹೈಕಮಾಂಡ್ ಎಂಬಂತಾಗಿದೆ. ಈ ಒಂದು ಗುದ್ದಾಟದಲ್ಲಿ ಎಲ್ಲೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ ಒಂದು ತೂಕ ಮೇಲಾದಂತೆ ಕಂಡು ಬರ್ತಾ ಇದೆ. ಅಕಸ್ಮಾತ್ ಕಾರ್ಯಕರ್ತರೇನಾದ್ರು ಮತ್ತೆ ಅಸಮಾಧಾನ ಹೊರಬಿದ್ದಿದೆ ಆದ್ರೆ ಹೈಕಮಾಂಡ್ ನಾಯಕರು ಕೂಡ ಮತ್ತೊಂದು ಸುತ್ತಿನ ನಿರ್ಧಾರವನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಳ್ಬಹುದು. ಮತ್ತು ಯಾವ ರೀತಿಯ AICC ನಾಯಕರನಿಗೆ ದುಂಬಾಲು ಬಿದ್ದು ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ರು ಅವ್ರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪ್ರಸನ್ನ, ಹಾಗೆ ಇನ್ನಷ್ಟು ಮಾಹಿತಿಯನ್ನು ಪ್ರಸನ್ನ ಮುಂದಿನ ಹಂತದಲ್ಲಿ ನೀಡ್ತಾರೆ.